ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹರ್ಷಿತಾ. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ಯಾವುದೇ ಒಂದು ವ್ಲಾಗ್ ಅನ್ನ ಪರ್ಟಿಕ್ಯುಲರ್ ಆಗಿ ಇಟ್ಕೊಂಡು ಮಾಡ್ತಾ ಇಲ್ಲ. ಸೊ ನನ್ನ ಒಂದು ಯೂಟ್ಯೂಬ್ ನ ಜರ್ನಿ, ಅದ್ರ ಜೊತೆಗೆ ನನಗೆ ಸಪೋರ್ಟ್ ಮಾಡ್ತಾ ಇರೋಂಥ ರೀಸೆಂಟ್ ನನ್ನ ಫಾಲೋವರ್ಸ್ ಬಗ್ಗೆ ಮಾತಾಡಬೇಕು ಅಂತ ಅವ್ರ ಹೆಸರುಗಳನ್ನ ನಾನು ಈ ತರ ಬರೆದಿಟ್ಕೊಂಡಿದ್ದೀನಿ ಈ ಒಂದು ಬುಕ್ಕಲ್ಲಿ. ಯಾಕಂದ್ರೆ ಅವ್ರ ಬಗ್ಗೆ ಮಾತಾಡಲೇಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಮಾತಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಕೆಲವೊಂದು ನನ್ನ ಜರ್ನಿ ಆಗಿರ್ಬೋದು, ಏನೆಲ್ಲ ಫೇಸ್ ಮಾಡ್ಕೊಂಡ್ ಬಂದೆ, ಇಷ್ಟು ಸಬ್ಸ್ಕ್ರೈಬರ್ಸ್ ಕಡಿಮೆ ಇದ್ರೂ ಕೂಡ ಯಾಕೆ ವ್ಯೂಸ್ ಕಡಿಮೆ ಆದ್ರೂ ಕೂಡ ಏನಕ್ಕೆ ಮಾಡ್ತಾ ಇದ್ದೀನಿ ಅನ್ನೋದನ್ನ ನೋಡೋಣ, ಮಾತಾಡ್ತಾ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋವನ್ನ ಕೊನೆ ತನಕ ನೋಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋವಾಗ ಪಕ್ಕದಲ್ಲಿ ಬೆಲ್ ಐಕನ್ ಇರುತ್ತೆ, ಬೆಲ್ ಐಕನ್ನ ಪ್ರೆಸ್ ಮಾಡಬೇಕು. ಬರೀ ಸಬ್ಸ್ಕ್ರೈಬ್ ಮಾಡಿ ಬಿಟ್ರೆ ಆಗೋದಿಲ್ಲ. ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ ಅನ್ನ ಕ್ಲಿಕ್ ಮಾಡಿದ್ರೆ ಮಾತ್ರ ನಾನು ಹಾಕೋ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಬಂದು ಸಿಗ್ತದೆ. ನೀವು ಆವಾಗಲೇ ವಿಡಿಯೋಗಳನ್ನ ನೋಡಬಹುದು. ಸೊ ಇವತ್ತೇನಪ್ಪ ಅಂದ್ರೆ, ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 4-5 ಇಯರ್ಸ್ ಆಗ್ತಾ ಬಂತು ಅಂತ ಅನ್ಕೋತೀನಿ. ಬಟ್ ತುಂಬಾ ಸ್ಟ್ರಗಲ್ ಮಾಡಿದ್ದೀನಿ, ತುಂಬಾ ಕಷ್ಟಗಳನ್ನ ಫೇಸ್ ಮಾಡಿದ್ದೀನಿ. ಯೂಟ್ಯೂಬ್ ಗೊತ್ತಿಲ್ಲದೆ, ಅದನ್ನ ಪಾಲಿಸಿಗಳು ಗೊತ್ತಿಲ್ಲದೆ, ಅದನ್ನ ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲದೆ ತುಂಬಾ ವಿಡಿಯೋಗಳು ಮಾನಿಟೈಸೇಷನ್ಗೆ ಪ್ರಾಬ್ಲಮ್ ಆಗಿತ್ತು. ಯಾಕಂದ್ರೆ ರೀಯೂಸ್ಡ್ ಕಂಟೆಂಟ್ ಅಂತ ಹಾಕಿ ಅದೆಲ್ಲ ಬಂದ್ಬಿಟ್ಟು ಮಾನಿಟೈಸೇಷನ್ಗೆ ಪ್ರಾಬ್ಲಮ್ ಆಗಿ ಮತ್ತೆ ನಾನು ವಿಡಿಯೋಸನ್ನು ಅಪ್ಲೋಡ್ ಮಾಡೋದಕ್ಕೆ ಶುರು ಮಾಡಿರೋದು. ಹಳೆ ವಿಡಿಯೋಸ್ಗಳಿದ್ದಾವೆ, ಬಟ್ ಅದು ಏನು ಯೂಸ್ ಕೂಡ ಇಲ್ಲ. ತುಂಬಾ ಜನ ಅನ್ಕೊಂಡಿರ್ತೀರ 6 ವರ್ಷ ಆಯ್ತು, 7 ವರ್ಷ ಆಯ್ತು ಸ್ಟಾರ್ಟ್ ಮಾಡಿ, ಇನ್ನೂ ಸಬ್ಸ್ಕ್ರೈಬರ್ಸ್ ಇದ್ರೂ ಕೂಡ ಏನಕ್ಕೆ ಪೇಮೆಂಟ್ ಬಂದಿಲ್ಲ ಅಂತ. ಹಳೆ ಯೂಟ್ಯೂಬ್ ಚಾನಲ್ ಅಲ್ಲೇ ಇವಾಗ ರೀಸೆಂಟ್ ಆಗಿ ಶುರು ಮಾಡಿರುವಂತಹ ಚಾನಲ್ಗಳು ಬೇಗ ಗ್ರೋ ಆಗ್ತಾ ಇದೆ. ಹಳೆ ಚಾನಲ್ಗಳು ತುಂಬಾ ನಿಧಾನವಾಗಿ ಗ್ರೋ ಆಗ್ತಾ ಇದೆ. ನನಗೆ ಒಂದೊಂದ್ಸಲ ಅನ್ಸುತ್ತೆ ಯೂಟ್ಯೂಬ್ ಚಾನಲ್ ತುಂಬಾ ನನ್ನ ಸಬ್ಸ್ಕ್ರೈಬರ್ ಒಬ್ರು ಹೇಳಿದ್ರು, ನೀವು ಹೊಸ ಚಾನಲ್ ಶುರು ಮಾಡಿ ಅಂತ. ಆಲ್ರೆಡಿ ನನ್ನ ಹತ್ರ ಹೊಸ ಚಾನಲ್ ಇದೆ, ಆದ್ರೆ ಅದಕ್ಕೆ ನನಗೆ ವಿಡಿಯೋಸ್ ಅನ್ನು ಅಪ್ಲೋಡ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ನನಗೆ ಎರಡೂ ಒಂದೇ ಮೊಬೈಲ್ ಮಾಡಬೇಕು. ಸೊ ಹಾಗಾಗಿ ಮಾಡೋದಕ್ಕೆ ಆಗ್ತಾ ಇಲ್ಲ. ಬಟ್ ಒಂದೊಂದ್ಸಲ ಅನ್ಸುತ್ತೆ, ಹೌದು ನಾನು ಅವ್ರು ಹೇಳ್ದ ಹಾಗೇನೆ ಒಂದು ಹೊಸ ಚಾನಲ್ ಅನ್ನ ಶುರು ಮಾಡಬೇಕು ಅಂತ ಅನ್ಸುತ್ತೆ. ಯಾಕಂದ್ರೆ ಇವಾಗ ಬಂದಿರುವಂತ ಯಾರೇ ಯೂಟ್ಯೂಬರ್ಸ್ ಆಗಿರ್ಲಿ ನೋಡಿ, ನೀವು ಬಹಳ ಬೇಗನೆ ಗ್ರೋ ಆಗ್ತಾ ಇದ್ದಾರೆ. ಬಟ್ ನನ್ನ ವಿಷಯ ಅಂತ ಬಂದಾಗ ನನಗೆ ಯೂಟ್ಯೂಬ್ ಚಾನಲ್ನ ಆವಾಗ ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲದೆ ನಾನು ಸುಮ್ಮನೆ ಶುರು ಮಾಡಿರುವಂಥದ್ದು. ಆದರೆ ಹಳೆ ವಿಡಿಯೋಸ್ಗಳು ವೈರಲ್ ತುಂಬ ಆಗಿದ್ದಾವೆ, ಹಳೆ ವಿಡಿಯೋಸ್ಗಳು ವೈರಲ್ ಆಗ್ತಾನೆ ಇದ್ದಾವೆ ಇವಾಗಲೂ ಕೂಡ. ಬಟ್ ನನಗೆ ರೀಸೆಂಟಾಗಿ ತುಂಬ ಜನ ಯೂಟ್ಯೂಬಲ್ಲಿ ಪರಿಚಯ ಆಗಿರುವಂಥವ್ರು, ಅದು ಲೈವಲ್ಲಿ ಪರಿಚಯ ಆಗಿರುವಂತಹ ನನ್ನ ಸಬ್ಸ್ಕ್ರೈಬರ್ಸು ಇವತ್ತು ನಾನು ಏನೇ ವಿಡಿಯೋ ಹಾಕ್ತಾ ಇದ್ರು ಕೂಡ ಅಲ್ಲಿ ಬಂದು ಕಮೆಂಟ್ ಮಾಡ್ತಾರೆ, ಚೆನ್ನಾಗಿದೆ, ಚೆನ್ನಾಗಿಲ್ಲ, ಏನು ಇಂಪ್ರೂವ್ ಮಾಡ್ಕೊಬೇಕು ಎಲ್ಲಾನು ಕೂಡ ನನಗೆ ಸಜೆಸ್ಟ್ ಮಾಡ್ತಾರೆ. ಅಂದರೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಅವರ ಪ್ರೀತಿಗೆ ನಾನು ಯಾವಾಗಲೂ ಚಿರಋಣಿ ಆಗಿರ್ತೀನಿ. ಇವತ್ತು ಸಬ್ಸ್ಕ್ರೈಬರ್ಸ್ ಚೆನ್ನಾಗಿರಬಹುದು, ಸ್ವಲ್ಪ ಅಂದರೆ ನಾನು ಅಷ್ಟೊಂದು ದೊಡ್ಡ ಯೂಟ್ಯೂಬರ್ ಅಲ್ಲ, ಆದರೂ ಕೂಡ ಸಬ್ಸ್ಕ್ರೈಬರ್ಸ್ ಅಂತ ಚೆನ್ನಾಗಿರ್ಬೋದು, ವ್ಯೂಸ್ ತುಂಬ ಕಡಿಮೆ ಬರ್ತಾ ಇದೆ. ಅದಕ್ಕೆ ರೀಸನ್ ಏನು ಅಂತಲೂ ಕೂಡ ನನಗೆ ಗೊತ್ತಿಲ್ಲ ನಿಜವಾಗ್ಲೂ ಹೇಳಬೇಕು ಅಂದರೆ. ಆದರೆ ನಾನು ಇಷ್ಟು ಜನ ನನಗೆ ಕನ್ಸಿಸ್ಟೆನ್ಸಿಯಾಗಿ ಮೇಂಟೈನ್ ಮಾಡ್ಕೊಂಡು ಇಷ್ಟು ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ, ತುಂಬ ಖುಷಿ ಆಗುತ್ತೆ. ಏನೇ ವಿಡಿಯೋ ಹಾಕಿರಲಿ ಅದರ ಕೆಳಗಡೆ ಕಮೆಂಟ್ ನೋಡಿದಾಗ ಖುಷಿ ಆಗುತ್ತೆ. ಒಂದು ಕಮೆಂಟ್ ಆದ್ರೂ ಬಂದ್ರೆ ಖುಷಿ ಆಗುತ್ತೆ. ಸೊ ನಾನು ಕೂಡ ಅಷ್ಟೇ, ನನಗೆ ಸಪೋರ್ಟ್ ಮಾಡ್ತಾರೆ ಪ್ರತಿಯೊಬ್ಬರಿಗೂ ನಾನು 2 ದಿನ ಲೇಟ್ ಆಗಿ ಆದರೂ ಅವರ ವಿಡಿಯೋವನ್ನ ಸಪೋರ್ಟ್ ಮಾಡ್ತೀನಿ. ದಯವಿಟ್ಟು ನಾನು ಹೇಳುವಂಥದ್ದು ಏನು ಅಂದರೆ, ಒಬ್ರಿಗೊಬ್ರು ಸಪೋರ್ಟ್ ಮಾಡಿ, ಒಬ್ರಿಗೊಬ್ರು ಸಪೋರ್ಟ್ ಮಾಡಿದ್ರೆ ಮಾತ್ರ ಅವರು ಕೂಡ ಬೆಳೀತಾರೆ. ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ನನಗೆ ವಿಡಿಯೋಸ್ಗೆ ಕಮೆಂಟ್ ಮಾಡ್ತಾರೆ, ನಮ್ಮ ವಿಡಿಯೋಸ್ ನೋಡ್ತಾ ಇದ್ದಾರೆ ಅಂದರೆ ಅವರ ವಿಡಿಯೋಸನ್ನ ನಾವು ನೋಡದೇ ಇರೋದಲ್ಲ. ಯಾಕಂದರೆ ನಾನು ಮತ್ತೆ ನೀವು, ಅವರು ಮತ್ತೆ ನಾವು ಸಪೋರ್ಟ್ ಮಾಡಿದ್ರೆ ಮಾತ್ರ ಅಲ್ಲಿ ಇಬ್ರು ಕೂಡ ಬೆಳೋದಕ್ಕೆ ಸಾಧ್ಯ ಆಗೋದು. ಸೊ ದಯವಿಟ್ಟು ಹೊಟ್ಟೆ ಕಿಚ್ಚನ್ನ ಪಡಬೇಡಿ. ಎಲ್ಲೂ ಕೂಡ ಸ್ವಲ್ಪ ಗ್ರೋ ಆಗೋದು ನಿಧಾನ ಆಗಬಹುದು, ಬಟ್ ಸಕ್ಸಸ್ ಅನ್ನೋದು ಖಂಡಿತ ಸಿಗುತ್ತೆ ಅಂತ ನನ್ನ ಒಂದು ನಂಬಿಕೆ ಆಗಿರುತ್ತೆ. ಸೊ ಹಾಗಾಗಿ ಹೇಳುವಂಥದ್ದು. ಸೊ ತುಂಬಾ ಚೆನ್ನಾಗಿರ್ಬೋದು, ಅದರಲ್ಲಿ ಸಂಬಂಧನೇ ಇಲ್ಲ. ಇವತ್ತಿನವರೆಗೂ ನಾನು ನೋಡೂ ಇಲ್ಲ, ಯಾವ ಯೂಟ್ಯೂಬರ್ಸ್ ನಾನು ಲೈವ್ ಆಗಿ ಫೇಸ್ ಟು ಫೇಸ್ ನಾನು ನೋಡಿಲ್ಲ ಯಾವತ್ತೂ ಕೂಡ. ಸಂಬಂಧನೇ ಇಲ್ಲದೆ ಕೂಡ ಒಬ್ಬ ವಿಡಿಯೋ ಹಾಕ್ತಾ ಇದ್ದಾನೆ ಅಂದರೆ ಅವ್ರಿಗೋಸ್ಕರ ಕಾದು ಕುಳಿತು ಅವನ ವಿಡಿಯೋವನ್ನ ನೋಡಿ ಅವನಿಗೆ ಕಮೆಂಟ್ ಮಾಡ್ತಾರಲ್ವಾ, ಅದಕ್ಕಿಂತ ದೊಡ್ಡ ಖುಷಿ ಯಾವುದೂ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನಾನು ವಿಡಿಯೋಸನ್ನು ಅಪ್ಲೋಡ್ ಮಾಡಿದ ತಕ್ಷಣ ವಾಟ್ಸಪ್ ಸ್ಟೇಟಸ್ಗೆಲ್ಲ ಹಾಕ್ತೀನಿ. ಬಟ್ ಸ್ಟೇಟಸ್ ನೋಡಿದ್ರು ಕೂಡ ತುಂಬ ಜನ ಯಾರು ಕೂಡ ಅಷ್ಟೇ, ಯಾರೂ ಇಲ್ಲ. ನಮ್ಮ ಏನು ಯೂಟ್ಯೂಬ್ ವಾಟ್ಸಪ್ ಫ್ಯಾಮಿಲಿ ಆಗಿರ್ಬೋದು, ಎಲ್ಲೆಲ್ಲಿ ಜನಗಳಿದ್ದಾರೆ ಅದ್ರಲ್ಲಿ ಇವಾಗ ಅಷ್ಟು ನೋಡಿರೋರು, ಅಷ್ಟು ಜನಗಳು ಏನಾದರೂ ನಾವು ಹಾಕೋ ಸ್ಟೇಟಸನ್ನು ನೋಡಿದ್ರೆ ತುಂಬ ಚೆನ್ನಾಗಿ ವ್ಯೂಸ್ ಬರುತ್ತೆ. ಯಾಕಂದರೆ ಅವರಿಗೆ ನೋಡಬೇಕು ಅಂತನೂ ಇಲ್ಲ, ಸುಮ್ಮನೆ ಇನ್ಸಲ್ಟ್ ಮಾಡೋದು, ಅವಮಾನ ಮಾಡುವಂಥದ್ದು ಬಿಟ್ಟರೆ ಮತ್ತೆ ಏನು ಕೆಲಸ ಇಲ್ಲ ಅಂತ ಅನ್ಕೊಳ್ತೀನಿ. ಯಾಕಂದರೆ ಒಬ್ಬ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂದರೆ ತುಂಬ ಸ್ಟ್ರಗಲ್ ಪಟ್ಟಿರ್ತಾನೆ. ಫೇಸ್ ಟು ಫೇಸ್ ಕ್ಯಾಮ್ರಾದ ಮುಂದೆ ಮಾತಾಡೋದು ಅಷ್ಟೊಂದು ಈಸಿ ಅಲ್ಲ. ಅಷ್ಟೊಂದು ಈಸಿ ಆಗಿದ್ರೆ ಎಲ್ಲರೂ ಯೂಟ್ಯೂಬಲ್ಲಿ ಕಂಟೆಂಟ್ ಕ್ರಿಯೇಟ್ ಮಾಡ್ಕೊಂಡು ಇದ್ದಿರೋರು. ಬಟ್ ಫೇಸ್ ಟು ಒಂದು ಕ್ಯಾಮ್ರಾ ಮುಂದೆ ಮಾತಾಡಬೇಕು, ಅವನು ಭಯ ಇಲ್ಲೇ ಮಾತಾಡಬೇಕು ಅಂದರೆ ಅದಕ್ಕೂ ಕೂಡ ಅವನು ಒಂದು ಮೀಟರ್ ಬೇಕು ಅಂತಲೇ ಹೇಳ್ತೀನಿ. ಸೊ ಕಮೆಂಟ್ ಮಾಡೋದಾಗಿರ್ಬಹುದು ಅಥವಾ
ಇನ್ಸಲ್ಟ್ ಮಾಡೋದು ತುಂಬಾ ಸುಲಭ, ಒಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು ಸುಲಭ. ಆದರೆ ಅವರ ಬ್ಯಾಕ್ಗ್ರೌಂಡನ್ನು ನೀವು ಚೆಕ್ ಮಾಡ್ಕೊಳ್ಳಿ, ಎಷ್ಟು ಕಷ್ಟ ಇರುತ್ತೆ. ಯಾವುದೇ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ತುಂಬಾ ಕಷ್ಟ ಇರುತ್ತೆ. ದಯವಿಟ್ಟು ಆ ಥರ ಮಾಡೋದಕ್ಕೆ ಹೋಗ್ಬೇಡಿ. ನಿಮ್ಮ ಕೈಯಲ್ಲಿ ಸಪೋರ್ಟ್ ಮಾಡೋಕ್ಕಾದ್ರೆ ಮಾಡಿ, ಇಲ್ಲಾಂದರೆ ಸುಮ್ಮನೆ ಕೂತ್ಕೊಳ್ಳಿ. ನಾನು ಅಷ್ಟೇ ಹೇಳುವಂಥದ್ದು. ನನಗೂ ಮಾಡಬೇಕು ಅಂತ ಇಲ್ಲ, ಏನೇನೋ ಕೆಟ್ಟದಾಗಿ ಬೈಕೊಂಡು ಏನು ಸ್ಟೇಟಸ್ ಹಾಕಿದ್ರು ಅಷ್ಟೇ ನೋಡೋದೇ ಇಲ್ಲ. ನಮ್ಮವರೇ ನನಗೆ ಸಪೋರ್ಟ್ ಮಾಡಲ್ಲ, ಇನ್ನು ಬೇರೆಯವ್ರು ಏನಕ್ಕೆ ಮಾಡ್ತಾರೆ. ಬಟ್ ಇವತ್ತು ನನಗೆ ಮಾಡ್ತಾ ಇದ್ದಾರೆ ಅಂದರೆ ತುಂಬ ಖುಷಿ ಆಗುತ್ತೆ. ಒಂದು ಟೈಮಲ್ಲಿ ಒಂದು ಕಮೆಂಟ್ ಬರಬೇಕು ಅಂದರೆ ನಾನು ಕಾಯ್ತಾ ಇದ್ದೆ, ನಾನೇ ನನಗೆ ಕಮೆಂಟ್ ಮಾಡ್ಕೊಳ್ತಾ ಇದ್ದೆ ಚೆನ್ನಾಗಿದೆ ಚೆನ್ನಾಗಿದೆ ಅಂತ. ಬಟ್ ಇವತ್ತು ಇಷ್ಟು ಜನ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅದರಲ್ಲಿ ಹೆಸರು ಕೂಡ ಹೇಳ್ತಾ ಹೋಗ್ತೀನಿ ನಾನು. ಸೊ ಸಂಬಂಧನೇ ಇಲ್ಲದೆ ಪ್ರೀತಿ ತೋರಿಸ್ತಾರಲ್ವಾ, ನಾವು ನಿಜವಾಗ್ಲೂ ಅವ್ರಿಗೆ ಪ್ರೀತಿ ತೋರಿಸ್ಬೇಕು. ಫ್ಯಾಮಿಲಿಯಲ್ಲಿ ಯಾರು ಸಪೋರ್ಟ್ ಮಾಡ್ತಾರೆ, ಫ್ಯಾಮಿಲಿಯಲ್ಲಿ ಸಪೋರ್ಟ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ನಮಗೆ ಸಪೋರ್ಟ್ ಮಾಡ್ತಾರೆ, ಅವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ ನಾನು ಕೇಳ್ತೀನಿ ಎಲ್ರಿಗೂ ಕೂಡ ಅಷ್ಟೇ. ಅದರಲ್ಲಿ ತುಂಬ ಜನ ಇದ್ದಾರೆ, ಹೆಸರು ಮಾತ್ರ ಹೇಳ್ತಾ ಹೋಗ್ತೀನಿ. ಸೊ ನೀವು ಕೂಡ ಇವರಿಗೆ ಸಪೋರ್ಟ್ ಮಾಡಿ, ಜೆನ್ಯೂನ್ ಆಗಿ ಸಪೋರ್ಟ್ ಮಾಡ್ತಾರೆ ಪಾಪ ಇವರು. ಒಂದ್ಸಲ ಏನು ಹೇಳ್ತಾರೆ, ಒಂದ್ಸಲ ಪ್ರೀತಿ ತೋರಿಸಿದ್ರೆ ಕೊನೆ ತನಕ ಅವ್ರ ಪ್ರೀತಿನ ಮರೆಯಲ್ಲ ಅಂತ ಹೇಳ್ತಾರಲ್ಲ, ಆ ಥರ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ನಿನ್ನಿಕಲ್ಲು ಫ್ಯಾಮಿಲಿ, ಸೊ ಇವ್ರು ಮಂಗಳೂರಿನವರು, ನಮ್ಮ ಆಚೆ ಉಡುಪಿ ಅಥವಾ ಮಂಗಳೂರು ಅನ್ಸುತ್ತೆ. ಸೊ ಇವ್ರು ನಿನ್ನಿಕಲ್ಲು ಫ್ಯಾಮಿಲಿ ಇದೆ, ಯೂಟ್ಯೂಬ್ ಚಾನಲ್ ಇದೆ, ಇವ್ರಿಗೂ ಕೂಡ ಸಪೋರ್ಟ್ ಮಾಡಿ. ಪದ್ಮಾ ನಾಗರಾಜ್ ಯೂಟ್ಯೂಬ್ ಚಾನಲ್ ಆವಿಷ್ಕಾರ ಅಂತ, ಸೊ ಇವರು ಕೂಡ ಅಷ್ಟೇ ತುಂಬ ಸಪೋರ್ಟ್ ಮಾಡ್ತಾರೆ. ಇವತ್ತು ಇಂದ ಸಪೋರ್ಟ್ ಮಾಡ್ತಾ ಇಲ್ಲ, ತುಂಬ ಅವತ್ತು ವರ್ಷನೇ ಆಗೋಯ್ತು ಅನ್ಸುತ್ತೆ, ಅವಾಗಿಂದನೂ ಕೂಡ ಎಲ್ರಿಗೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಗುತ್ತೆ. ಸೊ ಇವರ ಚಾನಲ್ ಕೂಡ ಅದರಲ್ಲಿ ಕುಕ್ಕಿಂಗ್, ಬೇರೆ ಬೇರೆ ರೀತಿಯ ಕುಕ್ಕಿಂಗ್ ಅಡುಗೆಗಳನ್ನು ಮಾಡ್ತಾ ಹೋಗ್ತಾರೆ. ಯಾರು ಬೇಕಾದರೂ ಈಸಿಯಾಗಿ ಕಲ್ತ್ಕೊಳ್ಬೋದು ಅಂತ ಹೇಳ್ತೀನಿ. ಸೊ ಆವಿಷ್ಕಾರ ಅಂತ ಯೂಟ್ಯೂಬ್ ಚಾನಲ್ ಇದೆ, ಅದಕ್ಕೂ ಕೂಡ ನೀವು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಆಮೇಲೆ ದೀಪಾ ಮೈಸೂರು ವ್ಲಾಗ್ಸ್ ಚಾನಲ್ ಇದೆ, LRS ವ್ಯೂ ಅಂತ ಕೂಡ ಚಾನಲ್ ಇದೆ. ಆಮೇಲೆ ಮಾಮ್ ಲೈಫ್ ಕನ್ನಡ ವ್ಲಾಗ್ಸ್, ವಚನಗಳು ವಿತ್ ಮುಗುಳು ನಗೆ ಅಂತ ಚಾನಲ್ ಇದೆ. ಇಲ್ಲಿ ಬಸವಣ್ಣನವ್ರ ವಚನ ಆಗಿರ್ಬೋದು, ತುಂಬ ವಿಷಯಗಳನ್ನು ಇವರು ಅಲ್ಲಿ ತಿಳಿಸ್ತಾ ಹೋಗ್ತಾರೆ. ಆಮೇಲೆ ಎಟ್ ವೇಗ ಕುಕಿಂಗ್ ಹೆಲ್ತ್ ಅಂತ ಒಂದು ಚಾನಲ್ ಇದೆ. ನಿಜವಾಗ್ಲೂ ಇದ್ರ ಬಗ್ಗೆ ಹೇಳಬೇಕು ಅಂದರೆ ಇವರು ಕನ್ನಡದವರಲ್ಲ, ಸೊ ಆ ಲ್ಯಾಂಗ್ವೇಜ್ ನನಗೆ ಗೊತ್ತಿಲ್ಲ. ಆದರೂ ಕೂಡ ಕನ್ನಡದಲ್ಲಿ ಏನು ವಿಡಿಯೋ ಹಾಕ್ತೀನಿ ನಾನು, ಅದನ್ನು ನೋಡಿಬಿಟ್ಟು ಕಮೆಂಟ್ ಮಾಡ್ತಾರಲ್ವ, ನಮ್ಮ ಕನ್ನಡಿಗರಲ್ಲ ಇವರು ಬೇರೆ ದೇಶದವರು, ಆದರೂ ಕಮೆಂಟ್ ಮಾಡ್ತಾರಲ್ಲ, ತುಂಬ ಖುಷಿ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ವರ್ಷಿತಾ ವ್ಲಾಗ್ಸ್ ಅಂತ ಚಾನಲ್ ಇದೆ, ಸೊ ಅದು ಕೂಡ ಎಲ್ಲ ಇದು ಕನ್ನಡ ಚಾನಲ್ಗಳೇ. ಸೊ ಇವರು ಕೂಡ ಅಷ್ಟೇ ವ್ಲಾಗ್ ಆಗಿರ್ಬೋದು, ಒಂದು ಇನ್ಫಾರ್ಮೇಷನ್ ಕೊಡೋದಾಗಿರ್ಬೋದು, ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಇವ್ರಿಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆಮೇಲೆ ಕ್ಯಾಮ್ರಾ ಕಣ್ಣು ಅಂತ ಚಾನಲ್ ಇದೆ, ಜ್ಯೋತಿ ಪಾಕಶಾಲೆ, ಇವರು ಕುಕ್ಕಿಂಗ್ ವಿಡಿಯೋವನ್ನು ಹಾಕ್ತಾರೆ. ಬೇರೆ ಬೇರೆ ರೀತಿಯ ಈಸಿ ರೆಸಿಪಿಗಳಾಗಿರ್ಬೋದು ಎಲ್ಲನೂ ಕೂಡ ಇವರು ಹಾಕ್ತಾ ಇರ್ತಾರೆ ಇವ್ರ ಚಾನಲಲ್ಲಿ, ಇವ್ರಿಗೂ ಕೂಡ ಸಪೋರ್ಟ್ ಮಾಡಿ. ಆಮೇಲೆ ಉಪಯುಕ್ತ ಜ್ಞಾನ ಇನ್ ಕನ್ನಡ ಅಂತ ಇದೆ, NJ ಹೆಗ್ಡೆ ಕ್ರಿಯೇಷನ್ಸ್, ಇವರು ಕೂಡ ನಮ್ಮ ಊರಿನವರೇ. ಸೊ ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ. ರಶ್ಮಿಸ್ ABCD ಅಂತ ಇದೆ, ಇವರು ಕೂಡ ಔಟ್ ಆಫ್ ಕಂಟ್ರಿಯ ಬಗ್ಗೆ ಎಲ್ಲ ಕೂಡ ವಿಡಿಯೋವನ್ನು ಹಾಕ್ತಾ ಇರ್ತಾರೆ. ಆಮೇಲೆ ಗಿರೀಶ್ MR ಅಂತ ಒಬ್ರು ಇದ್ದಾರೆ, ಸೊ ಇವರು ಚಾನಲ್ ಇದೆ. ಬಟ್ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ಅಂದರೆ ವಿಡಿಯೋ ಹಾಕಿದ ತಕ್ಷಣ ವಿಡಿಯೋಸನ್ನು ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ, ಕಮೆಂಟ್ ಮಾಡ್ತಾರೆ, ಖುಷಿ ಆಗುತ್ತೆ. ಆಮೇಲೆ ವಿಹಾನ್ಸ್ ಕುಕಿಂಗ್ ರೆಸಿಪಿ ಅಂತ ಚಾನಲ್ ಇದೆ. ಆಮೇಲೆ ವಿನುತಾ ಕನ್ನಡ ವ್ಲಾಗ್ಸ್ ಇನ್ ಕನ್ನಡ ಅಂತ ಇದೆ, ಈ ವಿನುತಾ ಕನ್ನಡ ವ್ಲಾಗ್ಸ್ ಇನ್ ಕ್ಯಾನಡಾ ಅಂತ ಇದೆ. ಸೊ ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ. TRD ಚಾನಲ್, ಕೋಟಿಚೆನ್ನಯ ಈವೆಂಟ್ ಮ್ಯಾನೇಜ್ಮೆಂಟ್, ಇವರು ಕೂಡ ನಮ್ಮ ಊರಿನವರೇ. ಸೊ ಹಾಗಾಗಿ ತುಂಬ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಸೊ ಮಚ್. ಇವ್ರಿಗೆಲ್ರಿಗೂ ಕೂಡ ಸಪೋರ್ಟ್ ಮಾಡಿ. ಇವ್ರ ಹೆಸರನ್ನ ಹೇಳಬೇಕಾದ ಅವಶ್ಯಕತೆ ನನಗೆ ಇರಲಿಲ್ಲ, ಆದರೂ ಕೂಡ ಇವರ ಪ್ರೀತಿಗೆ ನಾನು ಯಾವಾಗಲೂ ಚಿರಋಣಿ ಆಗಿರ್ತೀನಿ. ಆದರೂ ಒಂದ್ಸಲ ಹೇಳಬೇಕು ಅಂತ ತುಂಬಾ ಯಾವಾಗಿಂದನೂ ವಿಡಿಯೋ ಮಾಡಬೇಕು ಅಂತ ಅಂದ್ಕೋತಾ ಇದ್ದೆ. ಆಮೇಲೆ ಪುಷ್ಪಾ ಮೀನರ್ ವ್ಲಾಗ್ಸ್ ಇನ್ ಕನ್ನಡ, ಆಮೇಲೆ ಸುಗಂಧ ಡಾಟ್ಸ್ ರಂಗೋಲಿ, ಸೊ ಇವರು ರಂಗೋಲಿಗೆ ಸಂಬಂಧಪಟ್ಟಿರುವಂಥ ವಿಡಿಯೋನ ಹಾಕ್ತಾರೆ. ಕೋಕಿಲ ಮಲ್ನಾಡ್ ಮನೆ ವ್ಲಾಗ್ಸ್ ಚಾನಲ್ ಕೂಡ ಇದೆ. ಇನ್ನೂ ಹಲವಾರು ಚಾನಲ್ ಇದೆ. ನಾನು ರೀಸೆಂಟ್ ವಿಡಿಯೋಸಲ್ಲಿ ನೋಡಿಬಿಟ್ಟು ಇವರ ಹೆಸರನ್ನು ಬರೆದು ನಾನು ಇಟ್ಕೊಂಡಿರೋಂಥದ್ದು. ಯಾರ ಹೆಸರು ಮಿಸ್ ಆಗಿದೆ ದಯವಿಟ್ಟು ಕ್ಷಮಿಸಿ. ಸೊ ನೀವು ಕೂಡ ಸಪೋರ್ಟ್ ಮಾಡ್ತೀರಾ, ಯಾರ ಹೆಸರು ಮಿಸ್ ಆಗಿ ಹೋಗ್ಬಿಟ್ಟಿದೆ ಅವರು ಕೂಡ ತುಂಬ ಸಪೋರ್ಟ್ ಮಾಡ್ತೀರಾ. ಸೊ ಇಷ್ಟು ಹೆಸರನ್ನ ರೀಸೆಂಟ್ ವಿಡಿಯೋವನ್ನು ನೋಡ್ಬಿಟ್ಟು ನಾನು ಬರೆದು ಇಟ್ಕೊಂಡಿದ್ದೀನಿ. ಸೊ ಇವರೆಲ್ಲರಿಗೂ ಕೂಡ ನೀವು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ದಯವಿಟ್ಟು. ಯಾಕಂದರೆ ತುಂಬಾ ಪ್ರೀತಿ ತೋರಿಸ್ತಾರೆ, ತುಂಬಾ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನಮ್ಮವರೇ ನಮ್ಗೆ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ಬಟ್ ನಮಗೆ ಪರಿಚಯ ಇಲ್ಲದೇ ಇರೋರೇ, ಸಂಬಂಧನೇ ಇಲ್ಲದೇ ಇರೋರು ಇವತ್ತು ಒಂದು ಫ್ಯಾಮಿಲಿ ಆಗಿದ್ದಾರೆ ಅಂದರೆ ತುಂಬ ಖುಷಿ ಆಗುತ್ತೆ ಅಂತ ಹೇಳ್ತೀನಿ. ಸೊ ನಾನು ಕೂಡ ಅಷ್ಟೇ, ನಾನು ವೀಡಿಯೋಸನ್ನು ಒಂದ್ಸಲ ಸ್ಟಾಪ್ ಮಾಡಬೇಡಬೇಕು ಅಂತ ಅನಿಸುತ್ತೆ. ಬಟ್ ತುಂಬ ಜನ ಪೇಮೆಂಟ್ ಬರಲಿ, ಒಳ್ಳೆದಾಗಲಿ ಅಂತ ಅವರ ಒಂದು ಬ್ಲೆಸ್ಸಿಂಗ್ಸ್ ಏನಿದೆ ನೋಡಿ, ಅದನ್ನು ನೋಡ್ತಾ ಇದ್ದಾಗ ಖುಷಿ ಆಗುತ್ತೆ. ಸೊ ನೀವು ಹೀಗೆ ನನಗೂ ಕೂಡ ಸಪೋರ್ಟ್ ಮಾಡ್ತಾರೆ. ನಾನು ನನ್ನ ಕೈಲಾದಷ್ಟು ಸಪೋರ್ಟನ್ನು ನಿಮ್ಗೆಲ್ರಿಗೂ ಮಾಡ್ತೀನಿ ಅಂತ ಹೇಳ್ತೀನಿ. ಸೊ ಇವತ್ತಿನ ಒಂದು ಸ್ಮಾಲ್ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ಹೊಸ ವಿಡಿಯೋ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಬಾಯ್. ಲಾಟ್ಸ್ ಆಫ್ ಲವ್.